ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಶೇಷತೆ ಏನೆಂದರೆ ದೇವರು ಇದ್ದಾನ, ಹಾಗಿದ್ದರೆ ಎಲ್ಲಿ ಇದ್ದಾನೆ ತೋರಿಸು ಎಂದವರಿಗೆ ಈ ವಿಡಿಯೋ. ದೇವರು ಒಂದು ಶಕ್ತಿ, ತೇಜಸ್ಸು ಮತ್ತು ಚೈತನ್ಯ. ದೇವರೆಂಬ ಮಹಾಶಕ್ತಿಯನ್ನು ನಂಬುವವರೇ ಆಸ್ತಿಕರು. ಒಂದು ಅಗೋಚರ ಶಕ್ತಿ ಇದ್ದು ಜಗತ್ತಿನ ಎಲ್ಲ ಆಗುವವುಗಳನ್ನು ನಿಯಂತ್ರಿಸುತ್ತಿದೆ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಅಗೋಚರ ಶಕ್ತಿಯನ್ನೇ ದೇವರು ಎಂದು ಕರೆಯುತ್ತಾರೆ. ದೇವರು ಸರ್ವವ್ಯಾಪಿ, ದೇವರು ಅಗೋಚರ. ಆ ದೇವರೇ ಈಶ್ವರನೇ ಸೃಷ್ಟಿಕರ್ತ. ವಿಶ್ವದ 99% ಜನರು ದೇವರ ಅಸ್ತಿತ್ವವನ್ನು ಒಪ್ಪಿಕೊಳ್ಳುವವರು ಇದ್ದಾರೆ. ಹಾಗೆ ದೇವರ ಚೈತನ್ಯ ಶಕ್ತಿಯೆಂದು ನಂಬುವವರು ಇದ್ದಾರೆ. ಹಲವು ಜನರು ನಂಬಿಕೆಯೇ ದೇವರು ಎನ್ನುವವರು ಇದ್ದಾರೆ, ಶಕ್ತಿಯೇ ದೇವರು ಎನ್ನುವವರು ಇದ್ದಾರೆ. ಇನ್ನು ಕೆಲವರು ನಿಸರ್ಗವೇ ದೇವರು ಎಂದು ಪ್ರತಿಪಾದಿಸುವವರು ಇದ್ದಾರೆ. ಆದರೆ ಕೆಲವು ಜನರು ನಾಸ್ತಿಕರು. ದೇವರೇ ಇಲ್ಲ, ಎಲ್ಲಿದ್ದಾನೆ, ದೇವರು ಇದ್ದರೆ ತೋರಿಸು ಎಂದು ಕೂಗುವ ಮಾತುಗಳಿಂದ ಪ್ರಶ್ನೆ ಕೇಳುವವರು ಇದ್ದಾರೆ. ದೇವರು ಅಗೋಚರ, ಬಾ ಎಂದ ಕೂಡಲೇ ಪ್ರತ್ಯಕ್ಷ ಆಗಬೇಕೆಂದು ಆಶಿಸುವುದು ತರವಲ್ಲ. ದೇವರಿಗೆ ರೂಪವಿಲ್ಲ. ದೇವರು ಮನುಷ್ಯನ ರೂಪದಲ್ಲಿ ಮನುಷ್ಯರ ಮನಸ್ಸುಗಳಲ್ಲಿ ಪ್ರವೇಶಿಸಿ ಯಾವುದೇ ರೂಪದಲ್ಲಿ ಮತ್ತು ರೀತಿಯ ಸಹಾಯ ಮಾಡುತ್ತಾನೆ. ದೇವರು ಸರ್ವಂತರ್ಯಾಮಿ. ದೇವರು ರೈತರಲ್ಲೂ ಇದ್ದಾನೆ, ಶ್ರಮಿಕರಲ್ಲೂ ಇದ್ದಾನೆ, ನಿಸರ್ಗದಲ್ಲಿಯೂ ಇದ್ದಾನೆ, ನೆನೆಯುವವರ ಮನದಲ್ಲಿಯೂ ಇದ್ದಾನೆ. ಹಾಗೆ ಒಂದು ಉದಾಹರಣೆಯಾಗಿ ಹೇಳುವುದಾದರೆ, ವಿದ್ಯುತ್ ಎನ್ನುವುದು ಒಂದು ಶಕ್ತಿ. ವಿದ್ಯುತ್ ಇಲ್ಲದೆ ಇಂದಿನ ದಿನಗಳಲ್ಲಿ ಯಾವುದೇ ಕೆಲಸ ಆಗುವುದಿಲ್ಲ. ಆದರೆ ವಿದ್ಯುತ್ ಕಾಣುವುದಿಲ್ಲ. ವಿದ್ಯುತ್ತಿನ ಬೋರ್ಡ್ ಕಾಣುತ್ತದೆ, ವೈರ್ ಕಾಣುತ್ತದೆ, ಬಟನ್ ಕಾಣಿಸುತ್ತದೆ, ಲೈಟ್, ಫ್ಯಾನ್ ಕಾಣಿಸುತ್ತದೆ. ಆದರೆ ವಿದ್ಯುತ್ ಯಾರ ಕಣ್ಣಿಗೂ ಬೀಳುವುದಿಲ್ಲ. ವಿದ್ಯುತ್ ಇರುವಿಕೆಯ ಬಗ್ಗೆ ಯಾರೂ ಅಲ್ಲಗಳೆಯುವುದಿಲ್ಲ. ಆದರೆ ಅದು ಅಗೋಚರ. ಗಾಳಿಯ ಅಸ್ತಿತ್ವ ಎಲ್ಲರೂ ಒಪ್ಪುತ್ತಾರೆ. ಗಾಳಿ ಇದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ತಂಪಾದ ಗಾಳಿ, ಬಿಸಿಗಾಳಿ, ಬಿರುಗಾಳಿ, ಸುಂಟರ ಗಾಳಿ, ಹೀಗೆ ಗಾಳಿಯ ಇರುವಿಕೆಯ ಮತ್ತು ಗಾಳಿಯ ಬೀಸುವುದನ್ನು ವಿವರಿಸುತ್ತೇವೆ. ಆದರೆ ಗಾಳಿ ಯಾರ ಕಣ್ಣಿಗೂ ಕಾಣುವುದಿಲ್ಲ. ಪರಿಸರದಲ್ಲಿ ಮತ್ತು ನೀರಿನಲ್ಲಿ ಸಾವಿರಾರು ರೀತಿಯ ರೋಗಾಣುಗಳು, ಕ್ರಿಮಿಗಳು, ವೈರಾಣುಗಳು ಇರುತ್ತವೆ. ಆದರೆ ಬರಿಗಣ್ಣಿಗೆ ಕಾಣುವುದಿಲ್ಲ. ಅವುಗಳನ್ನು ಕಾಣಬೇಕಾದರೆ ಸೂಕ್ಷ್ಮದರ್ಶಕ ಯಂತ್ರದಿಂದಲೇ ನೋಡಬೇಕಾಗುತ್ತದೆ. ಆಗ ಮಾತ್ರ ಕಣ್ಣಿಗೆ ಗೋಚರಿಸುತ್ತವೆ. ವಿದ್ಯುತ್, ಗಾಳಿ ಮತ್ತು ರೋಗಾಣುಗಳು, ವೈರಾಣುಗಳು ಮತ್ತು ಕ್ರಿಮಿಗಳು ಹೀಗೆ ಕಣ್ಣಿಗೆ ಕಾಣುವುದಿಲ್ಲವೋ ಅದೇ ಥರದ ದೇವರು ಕಣ್ಣಿಗೆ ಕಾಣುವುದಿಲ್ಲ. ಪರಿಸರ ಮತ್ತು ನೀರಿನಲ್ಲಿರುವ ಕ್ರಿಮಿಗಳನ್ನು ನೋಡಲು ಸೂಕ್ಷ್ಮದರ್ಶಕ ಯಂತ್ರವೇ ಬೇಕು ಹೊರತು ಬರಿಗಣ್ಣಿಗೆ ಕಾಣುವುದಿಲ್ಲ. ಅದೇ ರೀತಿ ದೇವರನ್ನು ಕಾಣಲು ಆಧ್ಯಾತ್ಮಿಕ ಮತ್ತು ಭಕ್ತಿಯ ಒಳಗಣ್ಣು ಬೇಕು, ನಂಬಿಕೆ ಬೇಕು, ಮನಸ್ಸು ಸ್ವಚ್ಛವಾಗಿರಬೇಕು, ಜ್ಞಾನ ದೃಷ್ಟಿ ವಿಶಾಲವಾಗಿರಬೇಕು, ಶ್ರದ್ಧೆ ಇರಬೇಕು. ದೇವರನ್ನು ತೋರಿಸು ಎಂದ ತಕ್ಷಣವೇ ತೋರಿಸಲು ಅದೇನು ಸಿನಿಮಾ, ಕ್ರಿಕೆಟ್ ಹಾಕಿ ಆಟ ಅಲ್ಲ. ಸಿನಿಮಾ, ಕ್ರಿಕೆಟ್ ಹಾಕಿ ಆಟ ನೋಡಬೇಕಾದರೂ ಸಹ ಅವು ನಡೆಯುವ ಸ್ಥಳದಲ್ಲಿ ಹಾಗೂ ಸಮಯದಲ್ಲಿ ಹಣ ಕೊಟ್ಟು ಟಿಕೆಟ್ ತೆಗೆದುಕೊಂಡವರಿಗೆ ಮಾತ್ರ ನೋಡಲು ಅವಕಾಶವಿರುತ್ತದೆ, ಇಲ್ಲದಿದ್ದರೆ ಇಲ್ಲ. ಆದ್ದರಿಂದಲೇ ದೇವರು ನಿರಾಕರಿ, ಭಕ್ತರಿಗೆ, ಸಾಧಕರಿಗೆ, ತಪಸ್ವಿಗಳಿಗೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸುತ್ತಾನೆ ಮತ್ತು ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡುತ್ತಾನೆ ಎನ್ನುವ ನಂಬಿಕೆ ಇದೆ. ದೇವರು ಎಲ್ಲಿದ್ದಾನೆ ಎಂದು ತೋರಿಸು ಎನ್ನುವರಿಗೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕು.